ನಮ್ಮ ಅಣ್ಣ ಬಂದ, ಕಾರ್ ಇಳ್ದ. ನಾನು ನಮ್ಮ ಅಣ್ಣನ ಹತ್ರನೇ ಮಾತಾಡ್ತೀನಿ. ಅಣ್ಣ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ಅಣ್ಣ, ನನ್ನ ಜೀವನ ಇವತ್ತು ನೀನು ಸರಿ ಮಾಡಬೇಕು ಅಂತ ನಮ್ಮ ಅಣ್ಣನ ಹತ್ರ ಕೇಳ್ತೀನಿ. ಹಿಂಗೆ ಹೇಳ್ತಾ ಇದ್ದಾಳೆ ಅವಳು ವಿಜಿ. ಏನು ಮಾಡಲಿ ಅಣ್ಣ ಅಂತ ಕೇಳ್ತೀನಿ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇಬ್ಬರು ನನಗೆ ಎಲ್ಪ್ ಮಾಡಿದ್ರೆ ಇವತ್ತು ಎಲ್ಲ ಸರಿ ಹೋಗುತ್ತೆ. ಆದರೆ ಅವರಿಬ್ಬರು ಏನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕೆ? ನಾವೇನಂತ ತಪ್ಪು ಮಾಡಿದ್ವಿ? ನಮ್ಮ ಅಣ್ಣ ನಮ್ಮ ಅತ್ತಿಗೆಗೆ ಏನು ಮನಸ್ಸಿಗೆ ಅಷ್ಟು ನೋವು ಮಾಡಿದ್ವಿ ನಾವು? ಇವತ್ತು ನಾವೇನು ಮಾಡಿದ್ದೀವಿ ಅಂತ ಹೇಳಿ ನಮ್ಮ ಅಣ್ಣ ಯಾಕೋ ತುಂಬ ಬೇಜಾರಾಗಿದ್ದಾರೆ ನನ್ನ ಮೇಲೆ. ನಮ್ಮ ಅಣ್ಣ ಬರ್ತಾ ಇದ್ದಾನೆ. ನಮ್ಮ ಅಣ್ಣನ ಹತ್ರ ಮಾತಾಡ್ತೀನಿ. ನಾನು ಈ ಮನೆಯಲ್ಲೇ ಇದ್ರೂ ಯಾರೂ ನನ್ನ ಮಾತಾಡಿಸ್ತಾ ಇಲ್ವಲ್ಲ. ಅವ್ರ ಪಡಿಗೆ ಅವ್ರು ಹೋಗ್ತಾ ಇದ್ದಾರೆ. ನಮ್ಮಪ್ಪ ನಾನು ಇಲ್ಲೇ ಕೂತ್ಕೊಂಡಿದ್ರು ಸುಮ್ಮನೆ ಹೋಗುತ್ತಲ್ಲ. ಏನನ್ನಪ್ಪ, ಏನಾದರೂ ಹೊಲ್ದಲ್ಲಿ ಕೆಲಸ ಆಯ್ತಾ ಹೇಳಪ್ಪ, ಮಾಡ್ಕೊಡ್ತೀನಿ ಬಂದು ಅಂತ ನಾನು ಎಷ್ಟೇ ಮಾತಾಡ್ಸಿದ್ರು ನಮ್ಮಪ್ಪನೂ ಮಾತಾಡ್ತಾ ಇಲ್ಲ. ಏನು ಮಾಡಲಿ ಇವಾಗ? ಸುಗುಣನೂ ಮಾತಾಡಿಸ್ತಾ ಇಲ್ಲ. ಅಣ್ಣ ಬಂದ ಅಣ್ಣನ ಹತ್ರನೇ ಮಾತಾಡ್ತೀನಿ. ಅಣ್ಣ ನಿನ್ನ ಹತ್ರ ಮಾತಾಡ್ಬೇಕಣ್ಣ. ಅಣ್ಣ ಬಾ ಅಣ್ಣ. ಅಣ್ಣ ಹೋಗ್ಬಿಡಣ್ಣ, ನಾನು ಮಾತಾಡಿಸ್ತಾ ಇದ್ದೀನಿ. ನಿನ್ನ ಪಾಡಿಗೆ ನೀನು ಹೋಗ್ತಾ ಇದ್ರೆ ನಾನು ಮಾತಾಡಿಸ್ತಾ ಇದ್ದೀನಿ ತಾನೆ. ನಿನ್ನ ಪಾಡಿಗೆ ನೀನು ಯಾಕೆ ಹಿಂಗೆ ಹೋಗ್ತಾ ಇದೆಯಾ? ನನ್ನ ಹತ್ರ ಮಾತಾಡೋಣ. ಅಣ್ಣ ಪ್ಲೀಸ್ ಅಣ್ಣ, ನನ್ನ ಹತ್ರ ಮಾತಾಡು. ಕಾಲು ಬಿಡು ವರ್ಷ. ಯಾಕೆ ನನ್ನ ಕಾಲು ಹಿಂಗೆ ಇಟ್ಕೊಂಡಿದ್ಯಾ ದಿಮ್ನಾಗೆ? ಬಿಡು. ನನ್ನ ಪಾಡಿಗೆ ನಾನು ಇದ್ದೀನಪ್ಪ. ನೀನೇನು ನನಗೆ ಇಲ್ಲೋಳು, ನನಗೆ ಟೆನ್ಷನ್ ಕೊಡಬೇಡ. ನನಗೆ ಈಗ 1000 ಟೆನ್ಷನ್ ಇರ್ತವೆ. ನನ್ನ ಬಿಸ್ನೆಸ್ ಕಡೆಗೆ ನಾನು ತಲೆ ಕೆಡಿಸ್ಕೊಳ್ಳೋಣ, ನಿನ್ನ ಕಡೆಗೆ ತಲೆ ಕೆಡಿಸ್ಕೊಳ್ಳೋಣ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿಲಿ, ನೀನು ನನ್ನ ಕಾಲು ಹಿಡ್ಕೊಬೇಡ. ಕಾಲು ಬಿಡಪ್ಪ. ಬಿಡು, ನನ್ನ ಪಾಡಿಗೆ ನಾನು ಹೋಗ್ಬೇಕು. ನನಗೆ ಕೆಲಸ ಐತೆ, ನಾನೇನೋ ಅರ್ಜೆಂಟಲ್ಲಿ ಹೋಗ್ತಾ ಇದ್ದೀನಿ. ಬಿಟ್ಬಿಡು. ಇಲ್ಲ ಅಣ್ಣ, ನಾನು ಬಿಡಲ್ಲ. ಬೇಕಾದರೆ ಓಡಿ, ಕಾಲಲ್ಲಿ ನೀನು ಓಡಿ. ನಿನ್ನ ಕಾಲಲ್ಲಿ ಹೊಡೆದ್ರೆ ನನಗೆ ಅವಾಗಾದ್ರೂ ಸ್ವಲ್ಪ ಏನೋ ನನಗೆ ಬೇಜಾರು ಕಡಿಮೆ ಆಗುತ್ತೆ. ನಮ್ಮ ಅಣ್ಣನಿಗೆ ನಾನು ತುಂಬ ಬೇಜಾರು ಮಾಡೋದ್ನಲ್ಲ ಅಂತ ಹೇಳಿ ನನಗೆ ಬೇಜಾರಾಗ್ತಾಯಿದೆ. ನಿನಗೂ ನನ್ನ ಮೇಲೆ ಬೇಜಾರಾಗಿರೋದು ಹೊರಟೋಗ್ಬಿಡುತ್ತೆ. ಒಡಿ ಅಣ್ಣ, ಒಡಿ. ಕಾಲಲ್ಲೇ ಒಡಿ. ನೀನು ಏನು ತಗೊಂಡಾದರೂ ಓಡಿ, ನಾನು ಓಡಿಸ್ಕೊಳ್ತೀನಿ. ಅಪ್ಪ ಅಮ್ಮನಿಗೂ ಹೇಳಿದ್ದೀನಿ ಓಡಿರಿ ಅಂತಂದರೆ ಯಾರೂ ಹೊಡಿತಾ ಇಲ್ವಲ್ಲ. ಇವಾಗ ನಾನೇ ಬಂದಿದ್ದೀನಿ, ಎಲ್ಲರೂ ನನ್ನ ಸೇರ್ಕೊಂಡು ಹೊಡಿ ಬರ್ರಿ ಅಂತ ನಾನು ಕರಿತಾ ಇದ್ದೀನಿ. ಆದರೂ ಯಾರೂ ಬರ್ತಾ ಇಲ್ಲ ನನ್ನ ಹೊಡಿಯೋದಕ್ಕೆ. ಸುಗುಣನ್ನು ಕೇಳಿದೆ ಬೆಳಗ್ಗೆಯಿಂದ, ಬಾ ಸುಗುಣ ನನ್ನ ಹೊಡಿಬಾರೆ ಅಂತಂದ್ರೆ ಅವಳು ಮಾತೇ ಆಡ್ತಾ ಇಲ್ಲ. ಏನಾದರೂ ಮಾಡಿ ನನ್ನ ಜೀವನ ಸರಿ ಮಾಡೋಣ. ಇವಾಗ ನೀನೇ ಸರಿ ಮಾಡಬೇಕಣ್ಣ. ಎಲ್ಲದರಲ್ಲೂ ನೀನೇ ಕೈ ಹಿಡ್ದಿದ್ಯಾ, ಎಲ್ಲದರಲ್ಲೂ ನೀನು ನನ್ನ ಕಾಪಾಡಿದ್ಯಾ. ಇದು ಒಂದರಲ್ಲಿ ನನ್ನ ಸುಗುಣನ ಜೀವನ ಸರಿ ಮಾಡಿಬಿಟ್ರೆ ನಾನು ನನ್ನ ಸುಗುಣ ಯಾವತ್ತೂ ನಾವಿಬ್ಬರು ಸಾಯೋದು ಗಂಟ ನಮಗೆ ಮಕ್ಕಳು ಬೇಡ, ಮರಿ ಬೇಡ, ಏನು ಬೇಡ. ಮಕ್ಕಳು ಆಗಲಿಲ್ಲ ಅಂದರೆ ಅಷ್ಟೇ ಹೋಯ್ತು. ನಿಮ್ಮ ಮಕ್ಕಳನ್ನೇ ನನ್ನ ಮಕ್ಕಳು ಅಂತ ತಿಳ್ಕೊಂಡು ನಾನು ಚೆನ್ನಾಗಿರ್ತೀನಣ್ಣ. ಪ್ಲೀಸ್ ಅಣ್ಣ, ನಾನು ಬೇಡ್ಕೊಳ್ತಾ ಇದ್ದೀನಣ್ಣ. ಎಲ್ಲದರಲ್ಲೂ ಕೈ ಹಿಡ್ದ ಮೇಲೂ ಕೆತ್ತಿದ್ಯಾ, ಇದೊಂದರಲ್ಲಿ ಮಾತ್ರ ನೀನು ಕೈ ಬಿಡಬೇಡ ಅಣ್ಣ. ಪ್ಲೀಸ್ ಅಣ್ಣ. ವರ್ಷ ನೋಡಲ್ಲಿ, ನನ್ನ ಮಗಳು ಅಳ್ತಾ ಇದ್ದಾಳೆ ಜಗಳ ಮಾಡ್ಕೊಳ್ತಾರೆ ಅಂತ ಹೇಳಿ. ನೀನು ಅವತ್ತು ನನ್ನ ಮೇಲೆ ಜಗಳ ಮಾಡೋದಕ್ಕೆ ಬಂದಿದ್ದಕ್ಕೆ ನನ್ನ ಮಗಳು ಇನ್ನೂ ಅದೇ ನೆಪದಲ್ಲಿದ್ದಾಳೆ, ಅದೇ ನೆನಪಲ್ಲಿದ್ದಾಳೆ ನೋಡು. ಅಳ್ತಾ ಇದ್ದಾಳೆ ಅವಳು. ತೆಗಿ, ಇಬ್ರು ಚಿಕ್ಕಪ್ಪನು ಅಪ್ಪಾಜಿ ಗುದ್ದಾಡ್ತಾರೆ ಅಂತ ಹೇಳಿ ಅವಳು ಅಳ್ತಾ ಇದ್ದಾಳೆ. ಸುಮ್ಕಿರೋ, ತೆಗಿ, ಕಾಲು ಬಿಟ್ಬಿಡು ನಂದ. ಋತು, ಸುಮ್ಕಿರು. ಏನಿಲ್ಲ, ಸುಮ್ಮನೆ ನಾನು ಕಾಲು ಹಿಡ್ಕೊಂಡು ಸುಮ್ಕಿರು. ಏನು ನನ್ನೇನೇನು ಒಯ್ತಾ ಇಲ್ಲ ನಿಮ್ಮ ಚಿಕ್ಕಪ್ಪ. ಸುಮ್ಕಿರು, ಸುಮ್ಮನೆ ಕಾಲು ಹಿಡ್ಕೊಂಡಿರೋ. ಸುಮ್ಕಿರಪ್ಪ, ಏನಾಗಿಲ್ಲ, ಸುಮ್ಕಿರು. ಅಯ್ಯೋ ಅಯ್ಯೋ, ಯಾಕಮ್ಮ ಋತು? ಯಾಕಪ್ಪ? ನೋಡು ಚೈತ್ರ, ನಾನು ಎಷ್ಟು ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ಆದರೆ ಇವನು ನನ್ನ ಕಾಲು ಬಿಡ್ತಾನೇ ಇಲ್ಲ. ನನ್ನ ಕಾಲು ಹಿಡ್ಕೊಂಡು ಅಣ್ಣ ನೀನೇ ಸರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ಜೀವನಾನ. ನಾಳೆ ಸರಿ ಮಾಡಿದ್ದು ಆಯಿತು, ನಾವೆಲ್ಲ ಅನುಭವಿಸಿದ್ದು ಆಯಿತು, ಎಲ್ಲರನ್ನೂ ನಂಬಿ ನಿಮ್ಮಿಂದ ಎಂಥ ಮರ್ಯಾದೆ ಸಿಕ್ತು ಅಂತ ನಾವು ಅಲ್ಲೇ ಅನುಭವಿಸಿದ್ದು ಆಯಿತು. ವರ್ಷ ಇವಾಗ ನಮ್ಮ ಸುದ್ದಿಗೆ ಬರಬೇಡಪ್ಪ. ನಮ್ಮ ಪಾಡಿಗೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ನಾವು ಯಾರ ಬಗ್ಗೆನೂ ಕಂಡವ್ರ ಬಗ್ಗೆ ನಾವು ಬಗ್ಗೆನೂ ನಾವು ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಮ್ಮ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ನಾವು ನಮ್ಮ ಕೆಲಸ ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಪಾಡಿಗೆ ನಮ್ಮನ್ನ ಇರೋದಕ್ಕೆ ಬಿಟ್ಬಿಡಪ್ಪ ನೀನು. ನನಗಿಲ್ಲೋ ಟೆನ್ಷನ್ ಕೊಡಬೇಡ. ನೋಡು ವರ್ಷ, ಹೇಳ್ತೀನಿ, ನಾನು ನಾಳೆ ನಿನ್ನ ಜೀವನ ಸರಿ ಮಾಡಿದ್ದು ಆಯಿತು, ನಿನ್ನಿಂದ ಎಂಥ ಮರ್ಯಾದೆ ಸಿಕ್ತು ಅಂತ ಹೇಳಿ ನಾನು ಅನುಭವಿಸ್ಬಿಟ್ಟೆ. ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಸುಮ್ಮನಿದ್ದು ಬಿಡು. ನಾನು ನನ್ನ ಹೆಂಡ್ತಿ, ನನ್ನ ಮಗು, ನಾನು ಹೆಂಗನೋ ನಾವು ಚೆನ್ನಾಗಿದ್ದೀವಿ. ನಮಗೆ ಇವತ್ತು ನೀನು ತೊಂದರೆ ಕೊಡೋದಕ್ಕೆ ಬರಬೇಡ, ಸರಿನಾ? ನಿನ್ನ ಜೀವನ ಹಾಳಾಯಿತು ಅಂತ ಹೇಳಿ ನನಗೂ ಹಾಳು ಮಾಡೋದಕ್ಕೆ ಬರಬೇಡ ನೀನು. ಅಲ್ಲ, ನಾನು ಹೇಳಿಲ್ವೇ? ನೆನ್ನೆಸ್ಲ ಹೇಳಿದ್ದೀನಿ ಇವನಿಗೆ.
ಅಲ್ಲ ನೋಡು ಆ ಹುಡುಗಿ ಅಂತ ಒಯ್ಯಾಕೆ ಬಂದೈತೆ. ಬಾರಮ್ಮ ಒಯ್ಬಾರ್ದು ಬಾರಪ್ಪ. ಬಾ ಒಯ್ಬಾರ್ದು ಬಾರಮ್ಮ, ಒಯ್ಬಾರ್ದು ಬಾ. ಸುಮ್ಮನೆ ಕಾಲು ಹಿಡ್ಕೊಂಡೈತೆ ಬಾ. ಅವ್ರೇನು ಜಗಳ ಆಡ್ತೀರಾ ಬಾರಮ್ಮ. ಅವತ್ತು ಜಗಳ ಆಡ್ತಿದ್ರಲ್ಲ ರೀ ನೀವು, ಅದಕ್ಕೆ ಅವಳು ಜಗಳ ಆಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದಾಳೆ. ಇವನು ಬಂದು ಅವತ್ತೊಂದು ದಿವಸ ನಿಮ್ಮ ಮೇಲೆ ಜಗಳ ಮಾಡಿ ಇಬ್ರು ಒಯ್ದಾಡೋದ್ರಲ್ಲ, ಅವಳಲ್ಲ ಇವಳು. ಅವತ್ತು ಜ್ವರ ಬಂದಿದ್ವು, ನೀವಿಬ್ರು ಜಗಳ ಮಾಡ್ಕೊಂಡಾಗ ಅದಕ್ಕೇನೆ ಇವಳು ಎದ್ರಕೊಬಿಟ್ಟಿದ್ದಾಳೆ. ಇವತ್ತು ನಮ್ಮ ಅಪ್ಪಾಜಿನ ಒಯ್ತಾ ಇದ್ದಾರೇನೋ ಅಂತ ಒಯ್ಯಕ್ಕೆ ಬಂದಿದ್ದಾಳೆ. ಒಯ್ಯ ಮರುತು ಒಯ್ಯಿ, ಬೆಳಗ್ಗೆ ಒಯ್ದಲ್ಲ ನನ್ನ ಪಟ 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 ಅಂತ ಹಂಗೆ ಒಯ್ಯಿ. ಒಯ್ಯಿ, ನನಗೆ ಹೊಡೆದ್ಬಿಡು, ಚೆನ್ನಾಗಿ ಹೊಡಿ. ನೀನಾದರೂ ಹೊಡೆದ್ರೆ ನಾನು ಮಾಡಿರೋ ಕರ್ಮನಾದರೂ ಬಗೆಹರಿತೈತೆ, ನಾನು ಮಾಡಿರೋ ಪಾಪನಾದರೂ ಹೋಗ್ಬಿಡುತ್ತೆ. ಒಡಿಯ ಮರುತು ಹೊಡಿ, ಚೆನ್ನಾಗಿ ಹೊಡಿ, ಹೊಡಿ, ಇನ್ನೂ ಜೋರ ಹೊಡಿ. ಬೇಡ ಕಣಮ್ಮ, ಬಾರಮ್ಮ ಇಲ್ಲಿ ಋತು, ಬಾ ಹೊಡಿಬಾರ್ದು ಬಾ. ಅಮ್ಮ ನೋಡಮ್ಮ, ಮತ್ತೆ ನಮ್ಮ ಅಪ್ಪಾಜಿ ಕಾಲಿಕ್ಕಂದೈತೆ. ಕಾಲಿಕ್ಕಬಲ್ಲ ಬಿಲು ಚಿಕ್ಕಪ್ಪ, ಚಿಕ್ಕಪ್ಪ ಬಿಲು, ಚಿಕ್ಕಪ್ಪ ಇಕ್ಕಬಲ್ಲ ಬಿಲು. ಇಲ್ಲ ಅಣ್ಣ, ನಾನು ಬಿಡೋದಿಲ್ಲ. ನೀನು ಯಾವಾಗ ನನ್ನ ಜೀವನ ಸರಿ ಮಾಡ್ತೀಯ ಆವಾಗಲೇ ನಾನು ನಿನ್ನ ಕಾಲು ಬಿಡೋದು. ನೀನು ನನಗೆ ಒಪ್ಕೋಬೇಕು, ವರ್ಷ ಚೆನ್ನಾಗಿರಪ್ಪ ಇನ್ಮೇಲೆ ಅಂತ ಹೇಳ್ಬೇಕು. ನಾನು ನೀನು ಮಾತಾಡಿಸ್ಲಿಲ್ಲ ಅಂತಂದರೆ ಇರೋಕ್ಕಾಗೋದಿಲ್ಲ ಅಣ್ಣ, ಇರೋಕ್ಕಾಗೋದಿಲ್ಲ. ಪ್ಲೀಸ್ ಅಣ್ಣ, ನೀನು ಮಾತಾಡಿಸಿ. ನೀನು, ಅಣ್ಣ, ಅದಕ್ಕೆ ನಾನು, ಸುಗುಣ ಎಲ್ಲರೂ ಚೆನ್ನಾಗಿರೋಣ ನಮ್ಮ ಮನೇಲಿ. ಅದಕ್ಕೆ ಮುಂಚೆ ಹೆಂಗೆ ಚೆನ್ನಾಗಿದ್ವೋ ಎಲ್ಲರೂ ಆಗ ಚೆನ್ನಾಗಿರ್ಬೇಕು ಅಂತ ನನಗಿವಾಗ ತುಂಬ ನನ್ನ ಮನಸ್ಸಲ್ಲಿ ಅನ್ನಿಸ್ತಾ ಐತೆ. ಅದಕ್ಕೇ ತುಂಬಿದ ಕುಟುಂಬನ ಒಂಥರ ನೋಡೋದಕ್ಕೆ ಚೆಂದ. ಅದಕ್ಕೆ ಅಣ್ಣ, ನೀನು ಮಾತಾಡಿಸ್ಲೇಬೇಕು. ನೀನು ನನ್ನಿಂದ ದೂರ ಆಗಿ ಎಷ್ಟು ದಿವಸ ಆಯಿತು. ನಾನು ನೀನು ಮಾತು ಬಿಟ್ಟು ಎಷ್ಟು ದಿವಸ ಆಯ್ತಣ್ಣ. ನಾವಿಬ್ರು ಅಣ್ಣ ತಮ್ಮ ದೂರ ಆಗಿ ಎಷ್ಟು ದಿವಸ ಆಯಿತು. ಪ್ಲೀಸ್ ಅಣ್ಣ, ಅಣ್ಣ ಪ್ಲೀಸ್ ಅಣ್ಣ, ನೀನು ಕೋಪ ಮಾಡ್ಕೋಬೇಡ ಅಣ್ಣ. ಚೈತ್ರ, ಇವನಿಗೆ ಏನು ಹೇಳ್ತೀಯ ನೀನೇ ಹೇಳ್ಬಿಡಮ್ಮ. ಇವನಿಗೆ ನೋಡು, ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಅವನು ಮಾತಾಡಿದ್ದೆ ಅವನು ಮಾತಾಡ್ತಾ ಇದ್ದಾನೆ. ಅವನು ಇವಾಗ ನಾವು ಅವ್ನ ಜೀವನ ಸರಿ ಮಾಡಬೇಕಂತೆ. ನಾವು ಹೇಳಿ ಸುಗುಣ ಕೇಳ್ತಾಳ? ನಾವೇನೋ ಹೇಳ್ತೀವಿ. ಈಗ ನಿನ್ನ ಕಣ್ಮುಂದೆನೇ ಕರೆಸಿ ಹೇಳಲ್ಲ ಸುಗುಣನ್ಗೆ. ಅವಳು ಬಾಗ್ಲು ಹಾಕೊಂಡು ಒಳಗಡೆ ಸೇರ್ಕೊಬಿಟ್ಟಾಳೆ, ರೂಮಲ್ಲಿದ್ದಾಳೆ ಅವಳು. ನಾನು ಎಷ್ಟು ಕರೆದ್ರೂ ಬರ್ತಾ ಇಲ್ಲ. ಅವಳು ಏನು ಕೆಲಸ ಅದು ನೋಡ್ಕೊಂತಾಳೆ, ಕೆಲ್ಸಕ್ಕೆ ಹೋಗ್ತಾಳೆ, ಮನೆಗೆ ಬರ್ತಾಳೆ, ಹೊರಗೆ ಬರ್ತಾ ಇಲ್ಲ. ಒಳಗೆ ಹೋಗಿ ಸುಮ್ಮನೆ ಮಲ್ಕೊತಾ ಇದ್ದಾಳೆ. ಎಷ್ಟು ಕೇಳಿದ್ರು ಬಾಸು ಗುಣ ಇಲ್ಲಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಎಷ್ಟು ಕರೆದ್ರೂ ಅವಳು ಬರ್ತಾ ಇಲ್ಲ. ಹೇಳ್ರಿ, ನೀವೇ ಕರೆದು ನನ್ನ ಕಣ್ಣಂದ್ರಿಗೆ ಹೇಳ್ರಿ. ನಾವು ಹೇಳ್ಬೋದಪ್ಪ, ನಾವೇನೋ ಹೇಳ್ತೀವಿ ಚೆನ್ನಾಗಿರ್ರಿ ಅಂತ ಹೇಳಿ. ಚೆನ್ನಾಗಿರೋದು ನಿಮಗೆ ಮುಖ್ಯ ಅಲ್ಲ, ಆದರೆ ಅವಳು ಕೇಳ್ತಾ ಇಲ್ವಲ್ಲ. ನಾವು ಹೇಳೋದು ಅವಳು ಕೇಳ್ತಾಳ. ನಾನು ಅನುಭವಿಸಿರೋದು ಅವನಿಂದ, ನಾನು ನೋವು ಅನುಭವಿಸಿರೋದು, ನಾನು ಚೆನ್ನಾಗಿರೋದಕ್ಕಾಗೋದಿಲ್ಲ ಅವನ ಜೊತೆಗೆ ಅಂತ ಅವಳು ಒಪ್ಕೊಂಬಲ್ಲ. ಅವಳು ಒಪ್ಕೊಂಬಲಿಲ್ಲ ಅಂದ್ರೆ ನಾವೇನು ಮಾಡೋಣ? ಇಲ್ಲ, ನಿಮ್ಮ ಮಾತು ಕೇಳ್ತಾಳೆ. ನಿಮ್ಮ ಮಾತು ಮೀರೋದಿಲ್ಲ ಅವಳು, ನಿಮ್ಮ ಮಾತು ಮೀರೋದಿಲ್ಲ. ಯಾಕಂದರೆ ನಿಮ್ಮ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾಳೆ. ನಮ್ಮ ಭಾವ, ನಮ್ಮ ಅಕ್ಕ ಅಂತ ಹೇಳಿ ನಿಮ್ಮನ್ನು ತುಂಬ ನಂಬಿದ್ದಾಳೆ ಅವಳು. ನಿಮ್ಮ ಮಾತು ಮೀರೋದಿಲ್ಲ. ನನ್ನ ಕಣ್ಣೆದುರಿಗೆ ನೀವು ಕರೆಸಿ ಹೇಳಿ, ಬೇಕಾದರೆ ನಂಬ್ತಾಳೆ. ನೀವು ಹೇಳಿದ್ರೆ ಅವಳು ಕೇಳ್ತಾಳೆ. ನೀವು ಹೇಳಲೇಬೇಕು. ನಮ್ಮಪ್ಪ ನಮ್ಮಮ್ಮ ಅಂತೂ ಹೇಳಲ್ಲ, ಅವ್ರು ಯಾರೋ ಅನ್ನೋ ಥರ ನೋಡ್ತಾ ಇದ್ದಾರೆ. ನೀವಾದರೂ ಹೇಳಿ ನನಗೆ ಇವತ್ತು ಅವಳ ಹತ್ರ ಸ್ವಲ್ಪ ಮಾತಾಡಬೇಕು. ಏನೋ ಸ್ವಲ್ಪ ಒಂದು ವಿಷಯ ಐತೆ, ಅದಕ್ಕೇ ಇವತ್ತು ಮಾತಾಡಬೇಕು ಅಂತ ಹೇಳಿ ನಾನು ಬಂದಿದ್ದೀನಿ. ಇವತ್ತು ಏನು ಆಗುತ್ತೋ ಗೊತ್ತಿಲ್ಲ. ಅವಳ ಹತ್ರ ನಾನು ಚೆನ್ನಾಗಿ ಆಗಲೇಬೇಕು. ವಾಪಸ್ ತಗೊಂಡು ನನ್ನ ಮದುವೆ ಆಗಲೇಬೇಕು. ನಾನು ಸುಗುಣ ಮುಂಚೆ ಥರ ಇರಲೇಬೇಕು ಅಣ್ಣ, ಇರಲೇಬೇಕು. ಇದೊಳ್ಳೆ ಚೆನ್ನಾಗಾಯ್ತಲ್ಲಪ್ಪ. ಅಲ್ಲ, ನಿಮ್ಮ ಕೈಯಲ್ಲಿ ಇದ್ದಿದ್ದು ಎಲ್ಲ ನೀವಾಗಿ ನೀವು ಹಾಳು ಮಾಡಿಕೊಂಡು ಕೊನೆಗೆ ನಮ್ಮ ಬುಡಕ್ಕೆ ಬರ್ತಿರಲ್ಲ. ನಾವೇನು ಮಾಡಲಿ? ಎಲ್ಲ ನಿಮ್ಮ ಕೈಯಾರೆ ನಿಮ್ಮ ಜೀವನ ಹಾಳು ಮಾಡ್ಕೊಂಡಿದ್ದು. ಇದಕ್ಕೆ ನೀವಿಬ್ಬರೇ ಹೊಣೆ. ನಮ್ಮನ್ನು ಮುಂದಕ್ಕೆ ತರ್ತಿರಲ್ಲ ಎಲ್ಲದಕ್ಕೂ. ಹೌದು, ಅವಳು ಇಲ್ಲೆಲ್ಲ ಜಗಳ ಮಾಡ್ಕೊಂಡು ಇವನ್ನ ಅಲ್ಲಿ ತವ್ರ ಮನೆಗೆ ಅವಳು ಕರ್ಕೊಂಡು ಹೋದ್ಲು. ಅಲ್ಲಿ ಇವನು ಯಾವಳನ್ನ ಗಂಟಾಕೊಂಡು ಇವನ್ ಜೀವನ ಹಾಳು ಮಾಡ್ಕೊಂಡ. ಎಲ್ಲದರಲ್ಲೂ ನಮ್ಮನ್ನು ತಂದು ಆಮೇಲೆ ನಾವು ಒಳ್ಳೇದು ಹೇಳೋಣ, ಆಮೇಲೆ ಚೆನ್ನಾಗಾದ್ಮೇಲೆ ನಾವೇ ಕೆಟ್ಟವ್ರ ಥರ ಕಾಣ್ತೀವಿ. ಇವಾಗ ಯಾರು ಹಿಂಗೆ ಯಾವಾಗ ಬದಲಾಗ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇವಾಗ ಎಲ್ಲ ನೀವಿಬ್ರು ಹಾಳು ಮಾಡ್ಕೊಂಡಿರೋರು ನೀವಿಬ್ರು ಅಂಥದ್ರಲ್ಲಿ ಕೊನೆಗೆ ನನ್ನ ಬುಡುಕು ನನ್ನ ಗಂಡನ ಬುಡುಕು ಬಂದರೆ ಹೆಂಗೆ ಸರಿ ಹೋಗುತ್ತೆ? ಬಾ ಈ ಕಡೆಗೆ ಬಾ, ನಮ್ಮಪ್ಪನ ಕಾಲಿಗೆ ಬಿಲ್ಲು ಬಾ. ಸುಮ್ಕಿರಮ್ಮ, ಬಾ ನೀನು ಒದಿಬೇಡ ಬಾ. ಅವಳು ನೋಡಿ ಸಿಟ್ಟು ಬಂದು ಹೆಂಗೆ ಹೊಡಿತಾ ಇದ್ದಾಳೆ, ನಮ್ಮಪ್ಪನ ಕಾಲು ಹಿಡ್ಕೊಂಡಿದ್ದಾರೆ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಈ ಸುಗುಣನೂ ವರ್ಷ ಅವ್ರ ಕೈಯಾರೆ ಅವರಿಬ್ಬರು ಜೀವನ ಹಾಳು ಮಾಡಿಕೊಂಡು, ಇವರಿಬ್ಬರು ಜೀವನ ಹಾಳು ಮಾಡ್ಕೊಳ್ಳೋದಕ್ಕೆ ಇವರಿಬ್ಬರೇ ಕಾರಣ. ಕೊನೆಗೆ ನಮ್ಮ ಬುಡಕ್ಕೆ ಬರ್ತಾರಲ್ಲ, ನಮಗೆ ಬರ್ತಾರಲ್ಲ, ನಮ್ಮ ತಲೆಗೆ ತಂದು ನಾವು ಮಾಡೋ ಕೆಲಸಕ್ಕೆ ಟೆನ್ಷನ್ ಕೊಡ್ತಾರಲ್ಲ. ಇವರಿಬ್ಬರು ಮಾಡ್ಕೊಳ್ಳೋದಕ್ಕೆ ನಮ್ಗೆ ಯಾಕೆ ಟೆನ್ಷನ್ ಕೊಡ್ತಾರೆ ಇವರು? ನೋಡಿದ್ರಿ ಹೆಂಗೆ ನಮಗೆ ಬಂದು ಕೊನೆಗೆ ನಮ್ಮ ಬುಡಕ್ಕೆ ಬರ್ತಾರೆ. ಹೇಳಲಿಲ್ಲ ಅಂದರೆ ನಮಗೆ ಹೇಳಲಿಲ್ಲಪ್ಪ ಅನಿಸುತ್ತೆ. ಹೇಳಿದ್ರೆ ನಾವು ಎಲ್ಲಿ ನಿಷ್ಠುರ ಆಗ್ತೀವೋ, ನಮಗೆ ಯಾಕೆ ಬೇಕು ಅಂತ ಒಂದು ಸತಿ ಅನಿಸುತ್ತೆ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ನೀವೇ ನಾನು ಏನಾದರೂ ಇವಾಗ ಒಳ್ಳೇದು ಮಾಡ್ಬೋದಾ ಮಾಡಬಾರ್ದಾ ಅಂತ ಹೇಳಿ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.